ಹಾಯ್ ಸ್ಟೂಡೆಂಟ್, ಇವತ್ತು 15 ಮಾರ್ಕ್ಸಿನ ಕ್ವಶನ್ಸ್ ಒಳಗೆ ಎರಡನೇ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗಾದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮೇ 2013 ಒಳಗೆ ಈ ಮೋಡಿಫೈಡ್ ಕ್ವಶನ್ಸನ್ನು ಏನು ಮಾಡ್ಯಾರ, ನಿಮ್ಗೆ 15 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಯಾರ. ಹಾಗಾಗಿ ಈ ಕ್ವಶನ್ಸನ್ನು ಇವತ್ತೇನು ಮಾಡೋಣ ಸಾಲ್ವ್ ಮಾಡೋಣ. ಹಾಗಾದ್ರೆ ಇಲ್ಲಿ ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಆಮೇಲೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಪ್ರಿಫೇರ್ ಮಾಡೋಕೆ ಹೇಳ್ತಾರೆ. ನೋಡಿರಿ, ಕೊಟ್ಟಂಥ ಮಾಹಿತಿಯನ್ನು ಮೊದಲು ಎಕ್ಸ್ಪ್ಲನೇಷನ್ ನೋಡೋಣ, ಆಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ದ ಫಾಲೋವಿಂಗ್ ಈಸ್ ದಿ ಟ್ರಯಲ್ ಬ್ಯಾಲೆನ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2016 ಆಫ್ ಮಿಸ್ಟರ್ ಮಹಾವೀರ್ ಬ್ರದರ್ಸ್ ಲಿಮಿಟೆಡ್ ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಶಿಪ್. ಇಲ್ಲೇನಂದ್ರೆ ಮಹಾವೀರ್ ಬ್ರದರ್ಸ್ ಲಿಮಿಟೆಡ್ ಲಯಬಿಲಿಟೀಸ್ ಆಫ್ ಪಾರ್ಟ್ನರ್ಶಿಪ್ಸ್ ಅನ್ನೋದೊಂದು ಕಂಪ್ನೀಸ್ ಇದೆ, ಪಾರ್ಟ್ನರ್ಶಿಪ್ ಫರ್ಮ್ ಐತಿ. ಆ ಫರ್ಮ್ದು ಏನು ಮಾಡ್ಯಾರಂದ್ರೆ ಇನ್ಫಾರ್ಮೇಷನ್ಸನ್ನು ಕೊಟ್ಟರೆ, ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟರೆ. ಆ ಟ್ರಯಲ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕ್ರಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮತ್ತು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಪ್ರಿಪೇರ್ ಮಾಡ್ಬೇಕು ರೀ. ಹಾಗಾದ್ರೆ ಟ್ರಯಲ್ ಬ್ಯಾಲೆನ್ಸನ್ನು ಅಬ್ಸರ್ವೇಷನ್ ಮಾಡಿ ಒಂದೊಂದು ಐಟಮ್ಸ್ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಎಲ್ಲೆಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತು ಫಸ್ಟ್ ಕನ್ಸಿಡ್ರೇಷನ್ ಮಾಡೋಣ. ಹಾಗಾದ್ರೆ ಫಸ್ಟ್ ಏನೈತೆ ರೀ, ಕ್ಯಾಪಿಟಲ್ ಆಫ್ ಎಕ್ಸ್ ಆ್ಯಂಡ್ ವೈ ಪಾರ್ಟ್ನರ್ ಅಂದರೆ ಈ ಇಬ್ಬರದು ಓಪನಿಂಗ್ ಕ್ಯಾಪಿಟಲನ್ನು ಕೊಟ್ಟಾರ 60,000 40,000. ಹಾಗಾದ್ರೆ ಇದನ್ನೆಲ್ಲಿ ಕನ್ಸಿಡ್ರೇಷನ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಫಸ್ಟ್ ಪಾರ್ಟ್ನರ್ಸ್ ಫಂಡನ್ನು ಏನಂತಲ್ಲ ಅಂದರೆ ಲಯಬಿಲಿಟಿ ಸೈಡು ಪಾರ್ಟ್ನರ್ಸ್ ಫಂಡ್ ಒಳಗೆ ಕಾಂಟ್ರಿಬ್ಯೂಷನ್ ಅಂತ ಬರುತ್ತೆ. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋ ಹೊತ್ನಾಗ ಓಪನಿಂಗ್ ಕಾಂಟ್ರಿಬ್ಯೂಷನನ್ನು ತೊಗೊಂಡು ಇದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಅಥವಾ ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟು ಅಥವಾ ಸ್ಯಾಲ್ರಿ ಟು ಪಾರ್ಟ್ನರ್ಸ್ ಇದ್ರೆ ಆ್ಯಡ್ ಮಾಡ್ಕೋಬೇಕು, ಡ್ರಾಯಿಂಗ್ಸ್ ಇದ್ರೆ ಲೆಸ್ ಮಾಡ್ಕೋಬೇಕು. ಆಗೇನು ಸಿಗುತ್ತೆ ನಮಗೆ ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಹಾಗಾಗಿ ಇದನ್ನೆಲ್ಲಿ ತೊಗೋಬೇಕು ರೀ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸೈಡ್ ತೊಗೋಬೇಕು ಐಟಮ್ಸು. ಆಮೇಲೆ ಡ್ರಾಯಿಂಗ್ಸ್, ಹಾಗಾದ್ರೆ ಡ್ರಾಯಿಂಗ್ಸ್ ಇದನ್ನೆಲ್ಲಿ ಟ್ರೀಟ್ ಮಾಡಬೇಕಪ್ಪ ಅಂದ್ರೆ ರೀ, ಇದನ್ನು ಸಹ ಏನಂದ್ರೆ ಈ ಓಪನಿಂಗ್ ಕ್ಯಾಪಿಟಲ್ ಒಳಗೆ ಈ ಡ್ರಾಯಿಂಗ್ಸನ್ನು ಅಂದ್ರೆ ಅವ್ರವ್ರ ಪಾರ್ಟ್ನರ್ಸ್ದು ಡ್ರಾಯಿಂಗ್ಸನ್ನು ಲೆಸ್ ಮಾಡಿದಾಗ ಆಗೇನಾಗುತ್ತೆ ನಮಗೆ ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಹಾಗಾಗಿ ಈ ಕಾಂಟ್ರಿಬ್ಯೂಷನ್ಸ್ ಒಳಗೆ ಡ್ರಾಯಿಂಗ್ಸನ್ನು ಲೆಸ್ ಮಾಡಬೇಕು. ಇದು ಎಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಕನ್ಸಿಡರೇಷನ್ ಮಾಡಬೇಕು. ನೆಕ್ಸ್ಟ್ ಮೂರನೇ ಐಟಮ್ಸ್ ಏನು ರೀ, ಪರ್ಚೇಸ್ ಆ್ಯಂಡ್ ಸೇಲ್ಸ್. ಹಾಗಾದ್ರೆ ಪರ್ಚೇಸ್ ಆ್ಯಂಡ್ ಸೇಲ್ಸು ಇದನ್ನೆಲ್ಲಿ ತೊಗೋಬೇಕಾದ್ರೆ ಈ ಎರಡು ಐಟಮ್ಸು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಿಸಿದ್ದು. ಹಾಗಾಗಿ ಈ ಪರ್ಚೇಸು ಎಲ್ಲಿ ತೊಗೋಬೇಕಂದ್ರೆ ರೀ, ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ದೊಳಗೆ ಫಸ್ಟ್ ಹೆಡ್ಡಿಂಗ್ ಏನಂದರೆ ಪರ್ಚೇಸ್ ಅಂತ ಬರುತ್ತೆ. ಆ ಪರ್ಚೇಸ್ ಇದ್ರಾಗ ಈ ಏನು ರೀ ಪರ್ಚೇಸ್ ಅಮೌಂಟ್ 2 ಲಕ್ಷ ರೂಪಾಯಿ ತೊಗೋಬೇಕು. ಆಮೇಲೆ ಸೇಲ್ಸ್ ಇದನ್ನ ಎಲ್ಲಿ ಕನ್ಸಿಡ್ರೇಷನ್ ಮಾಡಬೇಕಪ್ಪ ಅಂದ್ರೆ ರೀ, ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಒಳಗೆ ಫಸ್ಟ್ ಇನ್ಕಮ್ ಹೆಡ್ ಒಳಗೆ ಫಸ್ಟ್ನೇ ಐಟಮ್ಸ್ ಏನಂದ್ರೆ ಟರ್ನ್ ಓವರ್ ಅಂತ ಬರೋದು. ಆ ಟರ್ನ್ ಓವರ್ಸ್ ಒಳಗೆ ಇದನ್ನ ಕನ್ಸಿಡ್ರೇಷನ್ ಮಾಡಿರಿ. ಆಮೇಲೆ ಓಪನಿಂಗ್ ಸ್ಟಾಕು, ಹಾಗಾದ್ರೆ ಓಪನಿಂಗ್ ಸ್ಟಾಕು ಇದನ್ನೆಲ್ಲಿ ಕನ್ಸಿಡ್ರೇಷನ್ ಮಾಡ್ಬೇಕಾದ್ರೆ ರೀ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಕಮ್ ಸೈಡ್ 3 ಐಟಮ್ಸ್ ಬರ್ತಾವೆ ರೀ. ಒಂದು ಟರ್ನ್ ಓವರ್, ಎರಡನೇದು ಅದರ್ ಇನ್ಕಮ್ಸ್, ಮೂರನೇದು ಇನ್ಕ್ರೀಸ್ ಇನ್ ಸ್ಟಾಕು. ಹಾಗಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋ ಹೊತ್ನಾಗ ಈ ಓಪನಿಂಗ್ ಸ್ಟಾಕನ್ನು ಕನ್ಸಿಡ್ರೇಷನ್ ಮಾಡಬೇಕು. ಈ ಓಪನಿಂಗ್ ಸ್ಟಾಕನ್ನು ಎಲ್ಲಿ ಮಾಡ್ತೀರಿ, ಕನ್ಸಿಡ್ರೇಷನ್ ಮಾಡ್ತೀರಿ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕ್ಸನ್ನು ಲೆಸ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ, ಇಲ್ಲಿ ಇನ್ಕ್ರೀಸ್ ಇನ್ ಸ್ಟಾಕ್ ಸಿಗ್ತೈತೆ ರೀ. ಹಾಗಾದ್ರೆ ಸಪೋಸ್ ನಮ್ಮ ಪ್ರಾಬ್ಲಮ್ದೊಳಗೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ರೆ ಈ ರೀತಿ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಲೆಸ್ ಮಾಡ್ಬೇಕು ರೀ. ಕೊಡದೇ ಇದ್ರೆ ಹಾಗೇನು ಮಾಡ್ಬೇಕು ರೀ, ಓಪನಿಂಗ್ ಸ್ಟಾಕನ್ನು ಡೈರೆಕ್ಟ್ ಆಗಿ ತೊಗೋಬೇಕು. ಬಟ್ ಇದನ್ನೇನಾದ್ರೆ ರೀ, ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋದಾಗ ಓಪನಿಂಗ್ ಸ್ಟಾಕ್ ಕನ್ಸಿಡರೇಷನ್ ಮಾಡ್ತೀರಿ. ನೆಕ್ಸ್ಟ್ ವೇಜಸ್ ಆ್ಯಂಡ್ ಸ್ಯಾಲರಿ ಎರಡೂ ನೋಡಿರಿ, ವೇಜಸ್ಸು ಮತ್ತು ಸ್ಯಾಲರಿ. ಹಾಗಾದ್ರೆ ಇವು ಎಂಪ್ಲಾಯಿಗಳಿಗೆ ಸಂಬಂಧಿಸಿದ ಎಕ್ಸ್ಪೆಂಡಿಚರು. ಹೀಗಾಗಿ ಇದನ್ನೆಲ್ಲಿ ತೋತ್ರಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಏನಂದ್ರೆ ಎಕ್ಸ್ಪೆನ್ಸಸ್ ಒಳಗೆ ಏನಂದ್ರೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಈ ಎರಡು ಐಟಮ್ಸನ್ನು ಟ್ರೀಟ್ ಮಾಡಬೇಕು. ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಫರ್ನಿಚರ್, ಈ ಎರಡು ಐಟಮ್ಸ್ ಏನಾದ್ರೆ ಇವು ಫಿಕ್ಸ್ಡ್ ಅಸೆಟ್ಸು. ಹೀಗಾಗಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಎಲ್ರಿ ಅಸೆಟ್ ಸೈಡು ಫಸ್ಟ್ ಒಂದು ಏನು ಬರ್ತಾರೆ, ಫಿಕ್ಸ್ಡ್ ಅಸೆಟ್ ಕಾಲಮ್ ಬರುತ್ತೆ ಅಥವಾ ಹೆಡ್ಡಿಂಗ್ ಬರುತ್ತೆ. ಆ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಮತ್ತು ಫರ್ನಿಚರ್ಸನ್ನು ಕನ್ಸಿಡರೇಷನ್ ಮಾಡಬೇಕು. ಆಮೇಲೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಇದು ಆಫೀಸಿಗೆ ಸಂಬಂಧಿಸಿದ ಎಕ್ಸ್ಪೆಂಡಿಚರು. ಹಾಗಾಗಿ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಎಕ್ಸ್ಪೆನ್ಸಸ್ ಸೈಡ್ ಯಾವುದಂದ್ರೆ ರೀ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಬರುತ್ತೆ. ಆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಬೇಕು ರೀ. ಆಮೇಲೆ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಹಾಗಾದ್ರೆ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಇದೆ ಅಂದರೆ ಡೆಟರ್ಸನ್ನು ಅಸೆಟ್ ಸೈಡು ಅಂದರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಅಸೆಟ್ ಸೈಡು ಡೆಟರ್ಸ್ ಕನ್ಸಿಡರೇಷನ್ ಮಾಡಿದರೆ ಲಯಬಿಲಿಟಿ ಸೈಡು ಕ್ರೆಡಿಟರ್ಸನ್ನು ಏನು ಮಾಡ್ರಿ ಕನ್ಸಿಡರೇಷನ್ ಮಾಡಬೇಕು. ಇನ್ನು ಲಾಸ್ಟ್ ಒಂದು ಏನಂದರೆ
ಕ್ಯಾಶ್ ಇನ್ ಹ್ಯಾಂಡ್. ಅದ್ರ ಕ್ಯಾಶ್ ಇನ್ ಹ್ಯಾಂಡ್ ಇದನ್ನೇನು ಟ್ರೀಟ್ ಮಾಡ್ತಾರೆ ರೀ, ಅಸೆಟ್ ಸೈಡು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಬರ್ತೈತಿ, ಆ ಹೆಡ್ ಒಳಗೆ ಇದನ್ನ ಅಮೌಂಟನ್ನು ಕನ್ಸಿಡರೇಷನ್ ಮಾಡಬೇಕು. ಇದೆಲ್ಲ ಟ್ರಯಲ್ ಬ್ಯಾಲೆನ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಐಟಮ್ಸ್ ರೀ. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಅಥವಾ ಯಾವ್ದಾದ್ರು ಇನ್ಫಾರ್ಮೇಷನ್ ಅದಾವ ರೀ. ಈ ಇನ್ಫಾರ್ಮೇಷನ್ಸನ್ನು ಮೊದಲು ಏನು ಮಾಡೋಣ ರೀ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದು ಮೈಂಡ್ ಒಳಗೆ ನೆನಪಿರಲಷ್ಟು ರೀ, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಡಬಲ್ ಸಲ ಎಂಟ್ರಿ ಮಾಡಬೇಕು ರೀ, ಬೋತ್ ಸೈಡ್ ಎಂಟ್ರಿ ಮಾಡಬೇಕು. ಅದು ಮೈಂಡ್ ಒಳಗಿರಲಿ. ಒನ್ ಸೈಡ್ ಎಂಟ್ರಿ ಮಾಡಿದ್ರೆ ನಿಮ್ದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಂದು ಐಟಮ್ಸನ್ನು ಡಬಲ್ ಸೈಡ್ ಎಂಟ್ರಿ ಮಾಡಬೇಕು. ಹಾಗಾದ್ರೆ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರೆ ಒಂದೊಂದು ಐಟಮ್ಸನ್ನು ಟ್ರೀಟ್ ಮಾಡೋಣ. ಫಸ್ಟ್ ಒಂದು ನೋಡಿರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಟು ಬಿ ಡೆಪ್ರಿಷಿಯೇಟೆಡ್ ಆಟ್ 10% ಆ್ಯಂಡ್ ಫರ್ನಿಚರ್ ಆಟ್ 5%. ಹಾಗಾದ್ರೆ ಡೆಪ್ರಿಷಿಯೇಷನನ್ನು ಏನು ಮಾಡ್ತಾರೆ ಅಂದರೆ 10% ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ, 10% ಫರ್ನಿಚರ್ ಮೇಲೆ ಏನು ರೀ ಡೆಪ್ರಿಷಿಯೇಷನನ್ನು ಚಾರ್ಜ್ ಮಾಡ್ತಾರೆ. ಹಾಗಾದ್ರೆ ಈ ಡೆಪ್ರಿಷಿಯೇಷನ್ ಅಮೌಂಟನ್ನು ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ, ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಎಕ್ಸ್ಪೆನ್ಸಸ್ ಹೆಡ್ಡಿಂಗ್ ಒಳಗೆ ಡೆಪ್ರಿಷಿಯೇಷನ್ ಅಂತೇಳಿ ಇಲ್ಲಿ ತೊಗೋಬೇಕು. ಆಮೇಲೆ ಎರಡನೇ ಐಟಮ್ಸ್ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ರೀ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಫಿಕ್ಸ್ಡ್ ಅಸೆಟ್ ಏನು ತೊಗೋತಾರಲ್ಲ ರೀ, ಪ್ಲಾಂಟ್ ಆ್ಯಂಡ್ ಮಷಿನರಿ ಮತ್ತು ಫರ್ನಿಚರ್. ಆ ಪ್ಲಾಂಟ್ ಆ್ಯಂಡ್ ಮಷಿನರಿ ಒಳಗೆ ಮತ್ತು ಫರ್ನಿಚರ್ಸ್ ಒಳಗೆ ಡೆಪ್ರಿಷಿಯೇಷನನ್ನು ಡಿಡಕ್ಟ್ ಮಾಡಿ ಆಫ್ಟರ್ ಏನು ಮಾಡ್ಬೇಕಾದ್ರೆ ರೀ ಅಮೌಂಟನ್ನು ಕನ್ಸಿಡರೇಷನ್ ಮಾಡಬೇಕು. ಹಾಗಾದ್ರೆ ಒಂದು ಐಟಮ್ಸನ್ನು ಎಲ್ಲಿ ಅಡ್ಜಸ್ಟ್ ಮಾಡಿದ್ರಿ, ಒಂದು ಡೆಪ್ರಿಷಿಯೇಷನ್ ಹೆಡ್ ಒಳಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಒಳಗೆ ಹೆಡ್ ಒಳಗೆ ತೊಗೊಂಡ್ರೆ, ಇನ್ನೊಂದು ಪ್ಲಾಂಟ್ ಆ್ಯಂಡ್ ಮಷಿನರಿ ಅಥವಾ ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಡಿಡಕ್ಟ್ ಮಾಡಿದ್ರಿ. ಹಾಗಾದ್ರೆ ಎರಡು ಐಟಮ್ಸ್ ಕ್ಲಿಯರ್ ಅದ, ಅದ್ರ ಒಂದಾಯಿತು. ನೆಕ್ಸ್ಟ್ ಎರಡನೇ ನೋಡ್ರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಟ್ 5% ಆನ್ ಡೆಟರ್ಸ್. ಹಾಗಾದ್ರೆ ಡೆಟರ್ಸ್ ಮೇಲೆ ಎಷ್ಟು ಮಾಡ್ತಾರೆ, 5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ 5% ಡೆಟರ್ಸ್ ಬರಂಗ್ಲತ್ತಿ ಕನ್ಸಿಡರೇಷನ್ ಮಾಡ್ತಾರೆ, ಪ್ರೊವಿಷನ್ ಕೊಡ್ತಾರೆ. ಹಾಗಾದ್ರೆ ಇದನ್ನ ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಎರಡು ಸಲ ರೀ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಒಳಗೆ ಅದರ್ ಎಕ್ಸ್ಪೆನ್ಸಸ್ ಒಳಗೆ RTD 5% ಅಂತ ಕನ್ಸಿಡರೇಷನ್ ಮಾಡಬೇಕು. ಆಮೇಲೆ ಇನ್ನೊಂದು ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾರೆ ರೀ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಒಳಗೆ ಡೆಟರ್ಸ್ ಒಳಗೆ 5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಲೆಸ್ ಮಾಡಬೇಕು. ಹಾಗಾದ್ರೆ ಎರಡು ಕಡೆ ಏನು ಮಾಡ್ಬೇಕು ರೀ, ಎಂಟ್ರಿ ಮಾಡ್ಕೋಬೇಕು ರೀ. ಅದೇ ರೀತಿಯಾಗಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ₹10,000. ಹಾಗಾದ್ರೆ ಸ್ಯಾಲ್ರಿ ಏನು ಮಾಡ್ಬೇಕು ರೀ, ನಿಮ್ಮದು ಇಲ್ಲಿ ಆಲ್ರೆಡಿ ಒಂದು ಸ್ಯಾಲ್ರಿ ಐತಲ್ಲ, ಈ ಸ್ಯಾಲ್ರಿ ಒಳಗೆ ಒಂದೇದು ಈ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಏನು ಮಾಡಿರಿ, ಆ್ಯಡ್ ಮಾಡ್ಕೋರಿ. ಆಮೇಲೆ ಇನ್ನೊಂದು ಎಲ್ಲಿ ತೋರಿಸ್ಬೇಕಾದ್ರೆ ರೀ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಅದರ್ ಲಯಬಿಲಿಟೀಸ್ ರೀ, ಲಯಬಿಲಿಟೀಸ್ ಒಳಗೆ ಅದರ್ ಲಯಬಿಲಿಟೀಸ್ ಅಂತೇಳಿ ಏನು ಮಾಡ್ರಿ, ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ತೋರಿಸ್ಬೇಕು. ಒಂದು ಸ್ಯಾಲ್ರಿ ಜೊತೆಗೆ ಆ್ಯಡ್ ಮಾಡಿರಿ, ಇನ್ನೊಂದು ಅದರ್ ಲಯಬಿಲಿಟೀಸ್ ಜೊತೆ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ಮಾಡ್ಬೇಕು ರೀ, ಇದನ್ನೂ ಎರಡು ಕಡೆ ಎಂಟ್ರಿ ಮಾಡ್ಬೇಕು. ಒಂದೇದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇಂಟ್ರೆಸ್ಟ್ ಹೆಡ್ಡಿಂಗ್ ಬರುತ್ತೆ, ಆ ಇಂಟ್ರೆಸ್ಟ್ ಹೆಡ್ಡಿಂಗ್ದೊಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇನ್ನೊಮ್ಮೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ರೀ, ಓಪನಿಂಗ್ ಕ್ಯಾಪಿಟಲ್ ಒಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಲಯಬಿಲಿಟಿ ಹೆಡ್ ಒಳಗೆ ಕಾಂಟ್ರಿಬ್ಯೂಷನ್ಸ್ ಒಳಗೆ ಏನು ಮಾಡ್ಕೋಬೇಕಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಆ್ಯಡ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಎರಡು ಸಲ ಎಂಟ್ರಿ ಮಾಡಾಗತ್ತೆ. ಆ ನಂತರ ನೆಕ್ಸ್ಟ್ ರೀ, ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಸೇರ್ಡ್ ಈಕ್ವಲಿ. ಹಾಗಾದ್ರೆ ಏನು ಮಾಡ್ತಾರೆ, ನೀವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬಿಡಿಸಿದ ನಂತರ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಪ್ರಾಫಿಟ್ ಅಥವಾ ಲಾಸ್ ಬಂದ್ರೆ ಆ ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ ಅದನ್ನ ಏನು ಮಾಡ್ಕೋಬೇಕು ರೀ, ಎಕ್ಸ್ ಮತ್ತು ವೈ ಇಬ್ಬರು ಕೂಡ ಏನು ಮಾಡ್ತಾರೆ ಅಂದ್ರೆ ಈಕ್ವಲ್ ಆಗಿ ಏನು ಮಾಡ್ಕೋತಾರೆ ಅಂದ್ರೆ ಹಂಚ್ಕೋತಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂಡ್ ಆಟ್ ₹50,000. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಾರೆ ಅವರು, ₹60,000 ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಹಾಗಾದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಎರಡು ಕಡೆ ಎಂಟ್ರಿ ಮಾಡ್ಬೇಕು ರೀ. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಒಳಗೆ ಇನ್ಕಮ್ ಸೈಡು ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋ ಹೊತ್ನಾಗ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಡಿಡಕ್ಟ್ ಮಾಡಬೇಕು. ಆಗ ನಿಮ್ಗೆ ಏನು ಸಿಗುತ್ತೆ ರೀ, ಇನ್ಕ್ರೀಸ್ ಇನ್ ಸ್ಟಾಕ್ ಸಿಗುತ್ತೆ. ಒಂದು ಕಡೆ ಎಂಟ್ರಿ ಮಾಡಬೇಕು. ಇನ್ನೊಂದು ಕಡೆ ಎಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ರೀ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟ್ ಒಳಗೆ ಅಸೆಟ್ ಸೈಡು ಇನ್ವೆಂಟ್ರಿ ಇರುತ್ತೆ ಪ್ರತಿ, ಆ ಇನ್ವೆಂಟ್ರಿ ಒಳಗೆ ಏನು ಮಾಡ್ಬೇಕು ರೀ, ಕನ್ಸಿಡರೇಷನ್ ಮಾಡಬೇಕು. ಲಾಸ್ಟ್ ಒನ್ ಏನು ರೀ, ಪ್ರೊವೈಡ್ 30% ಟ್ಯಾಕ್ಸ್ ಆನ್ ಪ್ರಾಫಿಟ್. ಹಾಗಾದ್ರೆ ಏನು ಪ್ರಾಫಿಟ್ ಬರ್ತಲ್ಲ ಆಫ್ಟರ್ ಏನಾದರೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಬಿಡಿಸಿದಾಗ ಪ್ರಾಫಿಟ್ ಬರ್ತಲ್ಲ, ಆ ಪ್ರಾಫಿಟ್ ಒಳಗೆ 30% ಟ್ಯಾಕ್ಸ್ ಕೊಡುತ್ತೆ ಹೇಳ್ತಾರೆ. ಹಾಗಾದ್ರೆ ಇನ್ನು ಎಲ್ಲೆಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ, ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಪ್ರಾಫಿಟ್ ಒಳಗೆ 30% ಟ್ಯಾಕ್ಸ್ ಲೆಸ್ ಮಾಡ್ಕೋಬೇಕು. ಎರಡನೇದು ಇನ್ನೊಂದು ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾದ್ರೆ ರೀ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಲಯಬಿಲಿಟಿ ಸೈಡು ಲಯಬಿಲಿಟಿ ಅಂಡರ್ ಒಳಗೆ ಎಲ್ರಿ ಪ್ರೊವಿಷನ್ಸ್ ಅಂತ ಬರುತ್ತಲ್ಲ, ಆ ಪ್ರೊವಿಷನ್ಸ್ ಒಳಗೆ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನನ್ನು ಕನ್ಸಿಡರೇಷನ್ ಮಾಡಬೇಕು. ಹಾಗಾದ್ರೆ ಈ ಕೊಟ್ಟಂಥ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಮತ್ತೇನು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಪ್ರಿಪೇರ್ ಮಾಡೋಣ. ಹಾಗಾದ್ರೆ ಈಗ ಫಸ್ಟ್ ಪಾಯಿಂಟ್ ಏನು ಕನ್ಸಿಡರೇಷನ್ ಮಾಡೋದ್ರ ರೀ, ನಾವು ಇಲ್ಲಿ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡೋಣ. ಪಾರ್ಟ್ ಬಿ,
ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ ಎಂಡಿಂಗ್ 31/3/2016. ಹಾಗಾದ್ರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೊದಲು ಪ್ರಿಫೇರ್ ಮಾಡಿರಿ, ಸಾರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪ್ರಿಫೇರ್ ಮಾಡೋಣ್ರಿ. ಹಾಗಾದ್ರೆ ತೋರಿ ಫಸ್ಟ್ ಕನ್ಸಿಡರೇಷನ್ ಮಾಡಿರಿ, ಏನ್ರಿ ಇನ್ಕಮ್ಸ್ ಅದನ್ನ ಅಂಡರ್ಲೈನ್ ಮಾಡಿರಿ. ಹಾಗಾದ್ರೆ ಇನ್ಕಮ್ಸ್ ಒಳಗೆ ಯಾವ್ಯಾವ ಐಟಮ್ಸ್ ಬರ್ತಾವೆ? ಫಸ್ಟ್ ರೀ ಒಂದನೇದು ಎ ಟರ್ನ್ ಓವರ್. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ದಾಗ ಸೇಲ್ಸ್ ಕೊಟ್ಟಾರಿಲ್ಲ ನೋಡ್ರಿ, ಸೇಲ್ಸ್ ಕೊಟ್ಟಾರ್ರಿ. ಎಷ್ಟು ಕೊಟ್ಟಾರ ಸೇಲ್ಸ್ ರೀ? 4 lakh rupees ಐತ್ರಿ. ಹಾಗಾದ್ರೆ ಸೇಲ್ಸ್ 4 lakh rupees ಐತಿ. ಈ 4 lakh ಒಳಗೆ ಯಾವುದಾದ್ರೂ ಎಕ್ಸೈಸ್ ಡ್ಯೂಟಿ ಜೊತೆ ಏನಾದ್ರು ಇದ್ರೆ ಲೆಸ್ ಮಾಡಬೇಕು. ಬಟ್ ನಿಮ್ಮ ಪ್ರಾಬ್ಲಮ್ದಾಗ ಯಾವುದೇ ರೀತಿಯಾದಂಥ ಎಕ್ಸೈಸ್ ಡ್ಯೂಟಿ ಜೊತೆ ಏನು ಕೊಟ್ಟಿಲ್ಲ. ಹೀಗಾಗಿ ನಾನು ಏನು ಮಾಡಿದೆ, ಸೇಲ್ಸನ್ನು ಡೈರೆಕ್ಟಾಗಿ ಔಟ್ರ್ ಕಾಲಮ್ದಾಗ ಕನ್ಸಿಡರೇಷನ್ ಮಾಡಿರಿ. ಹಾಗಾದ್ರೆ ಸೇಲ್ಸು ಆಮೇಲೆ ಎಕ್ಸೈಸ್ ಡ್ಯೂಟಿ ಯಾರು ಬರ್ತಿತ್ತು, ಬಟ್ ಎಕ್ಸೈಸ್ ಡ್ಯೂಟಿ ಇಲ್ಲ ಬಿಡ್ರಿ. ಹಾಗಾದ್ರೆ ಟರ್ನ್ ಓವರ್ ಒಳಗೆ ಯಾವುದೂ ಐಟಮ್ಸ್ ಬರಲ್ಲ ಬಿಡ್ರಿ. ಇನ್ನು ನೆಕ್ಸ್ಟ್ ಅದರ್ ಇನ್ಕಮ್. ಹಾಗಾದ್ರೆ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ಏನಾದರೂ ಅದರ್ ಇನ್ಕಮ್ ಐತೆ ನೋಡ್ರಿ, ಯಾವುದೂ ಅದರ್ ಇನ್ಕಮ್ ಇಲ್ಲ, ಹಾಗಾಗಿ ಅದನ್ನು ನಿಲ್ಲಿಡ್ರಿ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ರೀ ಇನ್ಕ್ರೀಸ್ ಇನ್ ಸ್ಟಾಕ್. ಹಾಗಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಅಂದ್ರೆ ರೀ ಇಲ್ಲೇನು ಮಾಡ್ಬೇಕಾದ್ರೆ ರೀ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕ್ಸ್ ಲೆಸ್ ಮಾಡ್ಬೇಕು ರೀ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಲೆಸ್ ಮಾಡಿದಾಗ ನಮಗೇನು ರೀ ಇನ್ಕ್ರೀಸ್ ಇನ್ ಸ್ಟಾಕ್ ಸಿಗುತ್ತೆ. ಸಪೋಸ್ ರೀ ಓಪನಿಂಗ್ ಸ್ಟಾಕ್ ಹೆಚ್ಚಿದ್ದು ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಇತ್ತು, ಅದಕ್ಕೆ ಏನು ನಾವು ರೀ ಡಿಕ್ರೀಸ್ ಇನ್ ಸ್ಟಾಕ್ ಅಂತ ಕರಿತೀವಿ ರೀ. ಹಾಗಾದ್ರೆ ಫಾರ್ಮ್ದಾಗ ನೋಡಿರಿ, ಇಲ್ಲಿ ಕೊಟ್ಟಂಥ ಪ್ರಾಬ್ಲಮ್ ಒಳಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಾರಿ? 60,000 ಐತ್ರಿ. ಲೆಸ್ ಓಪನಿಂಗ್ ಸ್ಟಾಕ್ ಎಷ್ಟೈತ್ರಿ? ಓಪನಿಂಗ್ ಸ್ಟಾಕು 1 lakh ಐತ್ರಿ. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಅಬ್ಸರ್ವೇಷನ್ ಮಾಡಿರಿ, ಓಪನಿಂಗ್ ಸ್ಟಾಕು 1 ಲಕ್ಷ ಐತಿ, ಕ್ಲೋಸಿಂಗ್ ಸ್ಟಾಕ್ 60,000 ಐತ್ರಿ. ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿದ್ದು ಓಪನಿಂಗ್ ಸ್ಟಾಕ್ ಕಡಿಮೆ ಇತ್ತು, ಅದು ಇನ್ಕ್ರೀಸ್ ಇನ್ ಸ್ಟಾಕ್ ಆಕೈತ್ರಿ. ಬಟ್ ಇಲ್ಲಿ ಈ ಕೇಸ್ ಒಳಗೆ ಓಪನಿಂಗ್ ಸ್ಟಾಕ್ ಹೆಚ್ಚೈತ್ರಿ, ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಐತಿ. ಹಾಗಾದ್ರೆ ಇದೇನು ರೀ ಡಿಕ್ರೀಸ್ ಇನ್ ಸ್ಟಾಕ್ ಅಂತೇಳಿ ಕನ್ಸಿಡರೇಷನ್ ಆಕೈತ್ರಿ. ಹಾಗಾದ್ರೆ ಡಿಕ್ರೀಸ್ ಇನ್ ಸ್ಟಾಕ್ ಅಂದ್ರೆ ಏನು ಮಾಡ್ಬೇಕ್ರಿ ನಾವು? ಇನ್ಕ್ರೀಸ್ ಇನ್ ಸ್ಟಾಕ್ ಇದ್ರೆ ಆ್ಯಡ್ ಮಾಡ್ಕೋತಿದ್ರಿ ಗ್ರಾಸ್ ಪ್ರಾಫಿಟ್ದೊಳಗೆ ಅಥವಾ ಗ್ರಾಸ್ ಇನ್ಕಮ್ ಒಳಗೆ ಆ್ಯಡ್ ಮಾಡ್ಕೋತಿದ್ರಿ. ಬಟ್ ಇಲ್ಲಿ ಇದು ಡಿಕ್ರೀಸ್ ಇನ್ ಸ್ಟಾಕ್ ಇರೋದು ನಂತರ ಇದನ್ನ ಏನು ಮಾಡ್ಕೋಬೇಕ್ರಿ? ಮೈನಸ್ ಅಂತ ಬರ್ಕೋಬೇಕ್ರಿ. ಅಂದ್ರೆ ನಮ್ಮ ಇನ್ಕಮ್ ಒಳಗೆ ಇದನ್ನ 40,000 ರೂಪಾಯಿ ಏನು ಮಾಡ್ಬೇಕ್ರಿ? ಮೈನಸ್ ಲೆಸ್ ಮಾಡ್ಕೋಬೇಕ್ರಿ. ಇದನ್ನ ಮೈನಸ್ ಅಂತ ಬರ್ಕೋರಿ. ಹಾಗಾದ್ರೆ ಇಲ್ಲಿ 3 ಐಟಮ್ಸ್ ಆದ್ರಿ, 3 ಐಟಮ್ಸ್ ಕ್ಲೋಸ್ ಮಾಡ್ಕೋರಿ. ಹಾಗಾದ್ರೆ ಏನು ಮಾಡ್ಕೋಬೇಕ್ರಿ? 4 ಲಕ್ಷ ಒಳಗೆ ಈ 40,000 ರೂಪಾಯಿನ ಲೆಸ್ ಮಾಡ್ಬೇಕು. ಯಾಕೆ ಲೆಸ್ ಮಾಡ್ಬೇಕ್ರಿ? ಇದು ಡಿಕ್ರೀಸ್ ಇನ್ ಸ್ಟಾಕ್ ಐತ್ರಿ. ಅಂದ್ರೆ ಇದರ ಅರ್ಥ ಓಪನಿಂಗ್ ಸ್ಟಾಕ್ ಹೆಚ್ಚಿದ್ದು ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಐತಿ, ಅದಕ್ಕಾಗಿ ಡಿಕ್ರೀಸ್ ಇನ್ ಸ್ಟಾಕು. ಹಾಗಾಗಿ ಇದನ್ನ ಏನು ಮಾಡ್ಕೋಬೇಕು? 4 ಲಕ್ಷ ಒಳಗೆ 40,000 ರೂಪಾಯಿನ ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಉಳಿತ್ರಿ? 3,60,000 ಉಳಿತಿ. ಇದೇನಪ್ಪ ಅಂದ್ರೆ ಇದು ಗ್ರಾಸ್ ಇನ್ಕಮ್. ಹಾಗಾದ್ರೆ ಇನ್ಕಮ್ ಸೈಡ್ ಎಲ್ಲ ಐಟಮ್ಸ್ ಮುಗಿದು ರೀ. ಇನ್ನು 2 ಐಟಮ್ಸ್ ಏನದ ರೀ? ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್. ಹಾಗಾದ್ರೆ ಎಕ್ಸ್ಪೆನ್ಸಸ್ ಸೈಡ್ ಫಸ್ಟ್ ಐಟಮ್ಸ್ ಯಾವ್ದು ಬರ್ತರಿ? ಒಂದನೇದ್ದು ಪರ್ಚೇಸ್. ಹಾಗಾದ್ರೆ ಈ ಫಾರ್ಮ್ದಾಗ ಪರ್ಚೇಸ್ ಕೊಟ್ಟಾರಿ. ಎಷ್ಟು ಕೊಟ್ಟಾರಿ? 2 ಲಕ್ಷ ರೂಪಾಯಿ ಕೊಟ್ಟಾರ ನೋಡ್ರಿ. ಹಾಗಾದ್ರೆ ಪರ್ಚೇಸ್ ಬರ್ಕೋರಿ ಇನ್ನರ್ ಕ್ರೋಮ್ದಾಗ. ಪರ್ಚೇಸ್ ಆದ ನಂತರ ನೆಕ್ಸ್ಟ್ ಏನು ರೀ? ಪರ್ಸ್ನಲ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಒಳಗೆ ಏನು ಕನ್ಸಿಡರೇಷನ್ ಮಾಡ್ಬೇಕ್ರಿ? ಎಂಪ್ಲಾಯಿಗಳಿಗೆ ಏನಾರು ಎಕ್ಸ್ಪೆಂಡಿಚರ್ ಮಾಡಿದ್ರೆ ಅವ್ನ ಕನ್ಸಿಡರೇಷನ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಅವ್ರಿ? 2 ಐಟಮ್ಸ್ ಅವ್ರು ನೋಡ್ರಿ. ಒಂದು ವೇಜಸ್ ರೀ. ಎಷ್ಟೈತೆ ವೇಜಸ್ಸು? 20,000 ಐತ್ರಿ. ಇನ್ನೊಂದು ಸ್ಯಾಲರಿ. ಹಾಗಾದ್ರೆ ಈ ಸ್ಯಾಲ್ರಿಯನ್ನು ಅಮೌಂಟನ್ನು ಇನ್ನರ್ ಕಾಲಮ್ದಾಗ ಬರ್ಕೋರಿ. ಯಾಕಂದ್ರೆ ಎಡಿಷ್ನಲ್ ಇನ್ಫಾರ್ಮೇಷನ್ಸ್ ಅಬ್ಸರ್ವೇಷನ್ ಮಾಡಿರಿ. ಎಡಿಷ್ನಲ್ ಇನ್ಫಾರ್ಮೇಷನ್ಸ್ ಒಳಗೆ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಐತ್ರಿ. ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸನ್ನು ಏನು ಮಾಡ್ಕೋಬೇಕು ನಾವು ರೀ? ಇಲ್ಲಿ ಆ್ಯಡ್ ಮಾಡ್ಕೋಬೇಕ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆ್ಯಡ್ ಮಾಡ್ಕೋರಿ. ಅವ್ರ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟೈತೆ ನೋಡ್ರಿ? ಅದು 10,000 ಐತ್ರಿ. ಹಾಗಾದ್ರೆ 20,000 ಪ್ಲಸ್ 10,000 ಅಷ್ಟು ಕೂಡಿಸಿ 30,000 ಅಂದ್ರೆ 30,000. ಇದನ್ನ ಇನ್ನರ್ ಕಾಲಮ್ದಾಗ ಬರ್ಕೋರಿ. ಹಾಗಾದ್ರೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಒಳಗೆ ಯಾವುದೂ ಐಟಮ್ಸ್ ಉಳಿಲಿಲ್ಲ ಬಿಡ್ರಿ. ಇನ್ನು ನೆಕ್ಸ್ಟ್ ಥರ್ಡ್ ಐಟಮ್ಸ್ ರೀ. ಯಾವ್ದು ರೀ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಒಳಗೆ ಯಾವ ಐಟಮ್ಸ್ ಬರ್ತದೆ ರೀ? ಒಂದು ಐಟಮ್ಸ್ ಐತೆ ನೋಡ್ರಿ. ಏನಂದ್ರೆ ರೀ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ.
प्रिंटिंग एंड स्टेशनरी. अगर प्रिंटिंग एंड स्टेशनरी एष्टೈತೆ ನೋಡ್ರಿ ಅಮೌಂಟ್ ರೀ 10,000 ಐತ್ರಿ. 10,000 ಬರ್ಕೋರಿ. ಇನ್ನು ನೆಕ್ಸ್ಟ್ ಐಟಮ್ಸ್ ಯಾವ್ದ್ರಿ ಡಿ ಏನಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಅಮೌಂಟ್ ಐತನ್ರಿ ಏನು ಯಾವುದು ಕೊಟ್ಟಿಲ್ಲ ಗ್ಯಾಪ್ ಕೊಡ್ರಿ. ಆಮೇಲೆ ಡೆಪ್ರಿಷಿಯೇಷನ್. ಆಗ ಡೆಪ್ರಿಷಿಯೇಷನ್ ಏನ್ರಿ ಕೊಟ್ಟಾರ ನೋಡ್ರಿ ಟ್ರಯಲ್ ಬ್ಯಾಲೆನ್ಸ್ನಾಗ ಏನು ಕೊಟ್ಟಿಲ್ಲ ಬಟ್ ಎಡಿಷನಲ್ ಇನ್ಫಾರ್ಮೇಷನ್ ತ ಕೊಟ್ಟಾರ ನೋಡ್ರಿ. ಡೆಪ್ರಿಷಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಟ್ 10% ಆ್ಯಂಡ್ ಫರ್ನಿಚರ್ ಆಟ್ 5%. ಹಾಗಾದ್ರೆ ನಾವು ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಎಷ್ಟು ಪರ್ಸೆಂಟ್ ಹೇಳ್ತಾರೆ 10% ಅಂತ ಹೇಳ್ತಾರೆ. ಅगर ಪ್ಲಾಂಟ್ ಆ್ಯಂಡ್ ಮಷಿನರಿ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ 60,000 ಐತ್ರಿ. ಹಾಗಾದ್ರೆ ಎಷ್ಟು ಆಕೈತೆ ನೋಡ್ರಿ ಅದು 6,000 ಆಗತ್ತೆ ರೀ. ಆಮೇಲೆ ಫರ್ನಿಚರ್ ರೀ ಫರ್ನಿಚರ್ ಮೇಲೆ ಎಷ್ಟು ಪರ್ಸೆಂಟ್ ರೀ 5% ರೀ. ಅगर ಫರ್ನಿಚರ್ ವ್ಯಾಲ್ಯೂ ಎಷ್ಟೈತೆ ರೀ 40,000. ಹಾಗಾದ್ರೆ ಡೆಪ್ರಿಷನ್ ಎಷ್ಟು ಆಗತ್ತೆ ರೀ 2,000. ಎರಡು ಕೂಡಿಸಿ ಟೋಟಲ್ ಡೆಪ್ರಿಷನ್ ಎಷ್ಟು ರೀ 8,000. ಇದು ಡೆಪ್ರಿಷಿಯೇಷನ್. ಇನ್ನು ನೆಕ್ಸ್ಟ್ ಎಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ರೀ ಕೊಟ್ಟಾರ ನೋಡ್ರಿ ಎಡಿಷ್ನಲ್ ಇನ್ಫಾರ್ಮೇಷನ್ದಾಗ ಕೊಟ್ಟಾರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐತೆ ಕೊಟ್ಟಾರ. ಹಾಗಾದ್ರೆ ಎಕ್ಸ್ದು ಎಷ್ಟು ಪರ್ಸೆಂಟ್ ಐತ್ರಿ ನೋಡಿರಿ ಎಷ್ಟು ಕಾಂಟ್ರಿಬ್ಯೂಷನ್ ಐತ್ರಿ ಅವ್ರದ್ದು 60,000 ಐತ್ರಿ. ಅದ್ರ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ರೀ ಹಂಗಾರೆ 5% ರೀ. ಹಾಗಾದ್ರೆ ಎಷ್ಟು ಹತ್ರದ್ದು 3,000. ಅದೇ ರೀತಿಯಾಗಿ ವೈದು ಕಾಂಟ್ರಿಬ್ಯೂಷನ್ ಎಷ್ಟೈತೆ ರೀ 40,000 ಐತಿ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ರೀ 5% ಅಂದ್ರೆ 2,000. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾಯ್ತು ರೀ 5,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಆತ್ರಿ. ಆಮೇಲೆ ಇನ್ನೊಂದು ಯಾವ್ದು ರೀ ಅದರ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅದರ್ ಎಕ್ಸ್ಪೆನ್ಸಸ್ ಒಳಗೆ ಏನಾರು ಐಟಮ್ಸ್ ಅದಾವ ನೋಡ್ರಿ ಐತ್ರಿ. ಒಂದು ಎಡಿಷನಲ್ ಇನ್ಫಾರ್ಮೇಷನ್ ಐತೆ ನೋಡ್ರಿ ಏನ್ರಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ RDD ಎಷ್ಟು ಪರ್ಸೆಂಟ್ ರೀ 5% ಆನ್ ಡೆಟರ್ಸ್. ಹಾಗಾದ್ರೆ ಡೆಟರ್ಸ್ ಎಷ್ಟದ ನೋಡ್ರಿ ಡೆಟರ್ಸ್ ಎಷ್ಟದ ರೀ 1,00,000 ರೂಪೀಸ್ ಐತ್ರಿ. ಡೆಟರ್ಸ್ ಎಷ್ಟೈತೆ ರೀ 1,00,000 ಐತಿ. ಹಾಗಾದ್ರೆ 5% ಅಂದ್ರೆ ಎಷ್ಟಾಗತ್ತೆ ಅದು 5,000. ಹಾಗಾದ್ರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ರೀ 1,00,000 ಮೇಲೆ 5% ಅಂದ್ರೆ ಎಷ್ಟಾಗತ್ತೆ ಅದು 5,000 ಆಗತ್ತೆ ರೀ. ಹಾಗಾದ್ರೆ ಮತ್ತೆ ಯಾವ್ರೆ ಅಡ್ಜಸ್ಟ್ಮೆಂಟ್ ಸುದು ಅನ್ನು ನೋಡ್ಕೋರಿ ಸ್ವಲ್ಪ. ಈಗ ಯಾವ ಉಳ್ದ ಒಂದೇ ಒಂದು ಐತ್ರಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ನು ಬಟ್ ಆಫ್ಟರ್ ಟ್ಯಾಕ್ಸೇಷನ್ ಇಂದ ಕನ್ಸಿಡರೇಷನ್ ಮಾಡೋಣ್ರಿ. ಈಗ ಯಾವುದೇ ಐಟಮ್ಸ್ ಎಕ್ಸ್ಪೆಂಡಿಚರ್ ಉಳಿಲಿಲ್ಲ ಅಂದ್ರೆ ಹಾಗಾದ್ರೆ ಟೋಟಲ್ ಎಷ್ಟಾಗತ್ತೆ ನೋಡ್ರಿ ಅದು 2,78,000. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ರೀ 2,78,000. ಹಾಗಾದ್ರೆ ಗ್ರಾಸ್ ಇನ್ಕಮ್ ಎಷ್ಟೈತೆ ರೀ 3,60,000 ಐತಿ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ರೀ 2,78,000 ಐತಿ. ಹಾಗಾದ್ರೆ 3,60,000 ಒಳಗೆ 2,78,000 ಲೆಸ್ ಮಾಡಿದ್ರೆ ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬರುತ್ತೆ ಅದು 82,000. ಇದು ಏನ್ರಿದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 82,000. ಈಗೇನು ಮಾಡ್ಬೇಕ್ರಿ ಮತ್ತು ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ರೀ 30% ಆನ್ ಪ್ರಾಫಿಟ್ ಎಷ್ಟು ಬರುತ್ತೆ ರೀ 82,000. ಹಾಗಾದ್ರೆ ಟ್ಯಾಕ್ಸ್ ಎಷ್ಟಾಗ್ತದೆ ಅದು 24,600. ಹಾಗಾದ್ರೆ 82,000 ಒಳಗೆ 24,600 ಲೆಸ್ ಮಾಡಿರಿ ರಿಮೈನಿಂಗ್ ಎಷ್ಟು ಉಳಿತದೆ ರೀ 57,400. ಇದೇನು ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹಾಗಾದ್ರೆ ಈ ಪ್ರಾಫಿಟನ್ನು ನಾವೇನು ಮಾಡ್ಬೇಕು ರೀ ಎಕ್ಸ್ ಮತ್ತು ವೈಗೆ ಅಲೋಕೇಟ್ ಮಾಡಬೇಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾದ್ರೆ ಎಕ್ಸ್ ಮತ್ತು ವೈ ಅವ್ರ ಶೇರಿಂಗ್ ರೇಷಿಯೋ ಏನು ಹೇಳ್ತಾರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಡಿಷನಲ್ ಇನ್ಫಾರ್ಮೇಷನ್ದಾಗ ಐತೆ ನೋಡ್ರಿ ಏನು ಹೇಳ್ತಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಶೇರ್ಡ್ ಈಕ್ವಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಈಕ್ವಲ್ ಆಗಿ ಏನು ಮಾಡ್ಬೇಕು ನಾವು ರೀ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾದ್ರೆ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಹಾಗಾದ್ರೆ ಎಕ್ಸ್
ನೋಡಿರಿ ಪ್ರಾಫಿಟ್ ಎಷ್ಟು ರೀ 57,400 ಈಕ್ವಲ್ ಆಗಿದ್ರೆ 1/2. ಆಮೇಲೆ ವಾಯ್ದು 57,400 ಇಂಟು 1/2 ಇಬ್ಬರದು ಮಾಡಿದಾಗ ಅಲ್ಲಿ ಪ್ರಾಫಿಟ್ ಎಷ್ಟು ಬರ್ತದೆ ರೀ 28,700 ಈಚ್. 28,700 ಈಚ್. ಅದ್ರ ಟೋಟಲ್ ಪ್ರಾಫಿಟ್ ರೀ ಎಷ್ಟತ್ತು ರೀ 57,400 ಇಬ್ಬರಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಹಾಗಾದ್ರೆ ಬ್ಯಾಲೆನ್ಸ್ ಏನು ರೀ ಉಳಿತಾನೆ ನೋಡಿರಿ, ಬ್ಯಾಲೆನ್ಸ್ ಈಸ್ ನಿಲ್. ಹಾಗಾದ್ರೆ ಇದು ನೀವು ಪ್ರಿಪೇರ್ ಮಾಡಿದಂಥ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಸ್ದು ಏನು ರೀ ಇನ್ಫಾರ್ಮೇಷನ್ಸು. ಹಾಗಾದ್ರೆ ನೆಕ್ಸ್ಟ್ ಇನ್ನೇನು ಪ್ರಿಪೇರ್ ಮಾಡೋದ್ರೆ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ರೀ. ಹಾಗಾದ್ರೆ ತೋರಿ ಪಾರ್ಟ್ ಬಿ ಸ್ಟೇಟ್ಮೆಂಟ್ ಆಫ್ assets and liabilities as on 31/3/2016. अगर प्रिपेयर ಮಾಡೋಣ್ರಿ ಫಸ್ಟ್ ಪ್ರಿಪೇರ್ ಮಾಡೋಣ್ರಿ. अगर ಫಸ್ಟ್ ಒನ್ ಏನು ಬರುತ್ತೆ ರೀ ಎ ಪಾರ್ಟ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್. ಅದ್ರ ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಎರಡು ಪಾರ್ಟ್ ಮಾಡ್ತೀವಿ, ಒಂದು ಪಾರ್ಟ್ನರ್ಸ್ ಫಂಡು ಇನ್ನೊಂದು ಲಯಬಿಲಿಟೀಸ್ ಅಂತೇಳಿ. ಅದ್ರಾಗ ಫಸ್ಟ್ ಒನ್ ಏನು ರೀ ಪಾರ್ಟ್ನರ್ಸ್ ಫಂಡ್. ಹಾಗಾದ್ರೆ ಪಾರ್ಟ್ನರ್ಸ್ ಫಂಡ್ ಒಳಗೆ ಫಸ್ಟ್ ಒನ್ ಏನು ಬರುತ್ತೆ ರೀ ಕಾಂಟ್ರಿಬ್ಯೂಷನ್ ಬರುತ್ತೆ. ಹಾಗಾದ್ರೆ ಕಾಂಟ್ರಿಬ್ಯೂಷನನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಾಗಾದ್ರೆ ಫಸ್ಟ್ ಎಕ್ಸ್ದು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ದು ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟೈತೆ ನೋಡಿರಿ 60,000 ಐತ್ರಿ. ಇದಕ್ಕೆ ಏನು ಮಾಡ್ಬೇಕು ರೀ ಆ್ಯಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟೈತೆ ನೋಡಿರಿ ಪಾರ್ಟ್ನರ್ ಎಕ್ಸ್ದು 3,000 ಐತ್ರಿ 3,000. ಅದೇ ರೀತಿಯಾಗಿ ಶೇರ್ ಆಫ್ ಪ್ರಾಫಿಟ್ ಎಷ್ಟೈತೆ ರೀ 28,700. ಆಮೇಲೆ ಪಾರ್ಟ್ನರ್ ಸ್ಯಾಲ್ರಿ ಅಂತ ಇಲ್ಲ, ಇದನ್ನ ಟೋಟಲ್ ಮಾಡ್ಕೋರಿ. ಅಮೌಂಟ್ ಎಷ್ಟಾಗತ್ತೆ ಅದು 91,700 ಆಕತಿ. ಇದ್ರೊಳಗೆ ಇನ್ನೊಂದು ಐಟಮ್ಸ್ ಬರ್ತದೆ ರೀ ಲೆಸ್ ಡ್ರಾಯಿಂಗ್ಸ್. ಹಾಗಾದ್ರೆ ಡ್ರಾಯಿಂಗ್ಸ್ ಎಷ್ಟೈತೆ ನೋಡ್ರಿ 20,000 ಐತ್ರಿ. ಹಾಗಾದ್ರೆ 91,700 ಒಳಗೆ 20,000 ಲೆಸ್ ಮಾಡಿದಾಗ ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಕ್ಲೋಸಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟಾಗತ್ತೆ ರೀ 71,700. ಅದೇ ರೀತಿಯಾಗಿ ಮಿಸ್ಟರ್ ವಾಯ್ದು ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟೈತೆ ರೀ 40,000 ಐತ್ರಿ. ಅದಕ್ಕೆ ಏನು ಮಾಡ್ತೀರಿ ಆ್ಯಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಷ್ಟೈತೆ ಒಂದು 2,000 ಐತ್ರಿ. ಶೇರ್ ಆಫ್ ಪ್ರಾಫಿಟ್ ರೀ 28,700 ಇವನ್ನ ಟೋಟಲ್ ಮಾಡ್ಕೋರಿ. ಹಾಗೆ ಎಷ್ಟಾತ್ರಿ ಅಮೌಂಟ್ ರೀ 70,700. ಇದಕ್ಕೆ ಒಂದು ಲೆಸ್ ಮಾಡಿರಿ. ಏನು ಲೆಸ್ ರೀ ಡ್ರಾಯಿಂಗ್ಸ್. ಹಾಗಾದ್ರೆ ಡ್ರಾಯಿಂಗ್ಸ್ ಲೆಸ್ ಮಾಡಿದಾಗ ಎಷ್ಟು ರೀ 10,000 ಐತ್ರಿ. ಟೋಟಲ್ ಎಷ್ಟಾತ್ರಿ ಇದು 60,700. ಹಾಗಾದ್ರೆ ಟೋಟಲ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಗತ್ತೆ ಅದು 1,32,400. 1,32,400. ಆಮೇಲೆ ಸೆಕೆಂಡ್ ಒನ್ ಏನು ರೀ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ನೋಡಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಏನೂ ಇಲ್ಲ, ನಿಲ್ ಬಿಡ್ರಿ ಮುಗೀತು. ಹಾಗಾದ್ರೆ ಪಾರ್ಟ್ನರ್ಸ್ ಫಂಡ್ ಒಳಗೆ ಕಾಂಟ್ರಿಬ್ಯೂಷನ್ ಒಂದು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಎರಡ ರೀ. ಇನ್ನು ಎರಡನೇದು ಏನಂದ್ರೆ ಲಯಬಿಲಿಟೀಸ್ ರೀ. ಲಯಬಿಲಿಟೀಸ್ ಒಳಗೆ ಫಸ್ಟ್ ಒನ್ ಏನು ರೀ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಕ್ಯೂರ್ಡ್ ಲೋನ್. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ದಾಗ ಸೆಕ್ಯೂರ್ಡ್ ಲೋನ್ ಏನೂ ಇಲ್ಲ ಬೇಡ್ರಿ. ಆಮೇಲೆ ಅನ್ಸೆಕ್ಯೂರ್ಡ್ ಲೋನ್ ಅದು ಇಲ್ಲ ಬೇಡ್ರಿ. ಆಮೇಲೆ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅದು ಇಲ್ಲ ಬಿಡ್ರಿ. ಆಮೇಲೆ ಕ್ರೆಡಿಟರ್ಸ್ ಐತ್ರಿ
ಎಷ್ಟೈತ್ರಿ ಕ್ರೆಡಿಟರ್ಸ್ ರೀ 1,20,000 ಅಂತ ಬರ್ಕೋರಿ. ಆಮೇಲೆ ಅದರ್ ಲಯಬಿಲಿಟೀಸ್ ರೀ. ಅದರ್ ಲಯಬಿಲಿಟೀಸ್ ಒಂದು ಐತ್ರಿ, ಒಂದೇನರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಎಟ್ರಿ ಅದು 10,000. ಇನ್ನು ಲಾಸ್ಟ್ ಒನ್ ರೀ ಪ್ರೊವಿಷನ್. ಅದ್ರಾಗ ಒಂದು ಏನೈತ್ರಿ ಫಾರ್ ಟ್ಯಾಕ್ಸೇಷನ್. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಒಳಗೆ ಎಷ್ಟೈತ್ರಿ 24,600. ಈಗೇನು ಮಾಡಿರಿ ಎಲ್ಲ ಲಯಬಿಲಿಟೀಸನ್ನು ಟೋಟಲ್ ಮಾಡ್ಕೊರಿ. ಅದ್ರ ಎಷ್ಟು ಬರ್ತೀರಿ ಅಮೌಂಟ್ ರೀ 2,87,000. ಇದು ಟೋಟಲ್. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಒನ್ ರೀ ಅಸೆಟ್ಸ್. ಅದರ ಫಸ್ಟ್ ಒನ್ ರೀ ಫಿಕ್ಸ್ಡ್ ಅಸೆಟ್. ಅದ್ರಾಗ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟೈತೆ ರೀ 60,000 ಐತ್ರಿ. ಅದ್ರಾಗ ಲೆಸ್ ಡೆಪ್ರಿಷಿಯೇಷನ್ 6,000. ಅದ್ರ ಎಷ್ಟು ಹತ್ರದು 54,000. ಆಮೇಲೆ ಫರ್ನಿಚರ್ ಎಷ್ಟೈತೆ ರೀ 40,000 ಐತಿ. ಅದ್ರಾಗ ಲೆಸ್ ಡೆಪ್ರಿಷಿಯೇಷನ್ ಎಷ್ಟು ರೀ 2,000. ಹಂಗಾರೆ 38,000. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಏಟಾತ್ರಿ ಹಂಗಾರೆ 92,000. ಇನ್ನು ನೆಕ್ಸ್ಟ್ ಬಿ ಇನ್ವೆಸ್ಟ್ಮೆಂಟ್ ಯಾವುದೂ ಇಲ್ಲ, ನನ್ನ ಗ್ಯಾಪ್ ಕೊಡ್ರಿ. ನೆಕ್ಸ್ಟ್ ಇನ್ವೆಂಟರೀಸ್. ಹಾಗಾದ್ರೆ ಇನ್ವೆಂಟ್ರೀಸ್ ಅಂದ್ರೆ ನೋಡ್ರಿ ಏನ್ರಿ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತ್ರಿ 60,000. ನೆಕ್ಸ್ಟ್ ಡೆಟರ್ಸ್ ಎಷ್ಟೈತ್ರಿ 1,00,000 ಐತ್ರಿ. ಅದ್ರಾಗ ಒಂದು ಎಡಿಷ್ನಲ್ ಐತೆ ನೋಡ್ರಿ ಲೆಸ್ RDD ಆರ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ರೀ 5,000. ಅದ್ರ 1,00,000 ಒಳಗೆ 5,000 ಲೆಸ್ ಮಾಡಿದ್ರಾಗ 95,000 ಇದು ಬರ್ತ್ರಿ. ಆಮೇಲೆ ಇನ್ನೊಂದು ಯಾವ್ದು ರೀ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಅದ್ರೊಳಗೆ ಯಾವ್ದು ರೀ ಕ್ಯಾಶ್ ಇನ್ ಹ್ಯಾಂಡ್. ಎಷ್ಟೈತೆ ಕ್ಯಾಶ್ ಇನ್ ಹ್ಯಾಂಡು 40,000. ಇನ್ನು ನೆಕ್ಸ್ಟ್ ಮತ್ತು ಯಾವ ಐಟಮ್ಸ್ ಉಳಿದ ನೋಡ್ರಿ. ಇನ್ನು ಲಾಸ್ಟ್ ಒಂದು ಏನು ರೀ ಅದರ್ ಅಸೆಟ್ಸ್. ಇದ್ರಾಗ ಯಾವ ಐಟಮ್ಸ್ ಉಳಿದ್ರಿ ಯಾವೂ ಇಲ್ಲದ್ರೆ ಗ್ಯಾಪ್ ಕೊಡ್ರಿ. ಇದನ್ನು ಟೋಟಲ್ ಮಾಡಿರಿ. ಇದು ಟೋಟಲ್ ಎಷ್ಟು ಬತ್ರಿ 2,87,000. ಹಾಗಾದ್ರೆ ಟೋಟಲ್ ಲಯಬಿಲಿಟೀಸ್ ಎಷ್ಟು ರೀ 2,87,000. ಇದು ಟೋಟಲ್ ಅಸೆಟ್ಸ್ ಎಷ್ಟು ರೀ 2,87,000. ಹಾಗಾದ್ರೆ ಕ್ಯಾಲ್ಕುಲೇಷನ್ ಈಸ್ ರೈಟ್, ಕರೆಕ್ಟ್. ಥ್ಯಾಂಕ್ ಯು.